ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯವನ್ನು ನೋಡುತ್ತಿರುವಂಥ ಪ್ರತಿಯೊಬ್ಬರನ್ನು ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಬಯಸ್ತೇನೆ. ಹೌದು, ಈ ಒಂದು ಮುಂಜಾನೆ ವೇಳೆ ನಾವು ಸ್ವಲ್ಪ ಸಮಯ ಪ್ರಾರ್ಥಿಸೋಣ. ಮಹಾಪರಿಶುದ್ಧನು ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದ ಒಂದು ತಂದೆಯ ದೇವರೇ, ಅಪ್ಪ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಅಪ್ಪ, ನಿನ್ನ ಸನ್ನಿಧಿ ದಾಹವುಳ್ಳವರಾಗಿ ಬಂದಿರೋದು ಒಂದೊಂದು ದೇವರ ಮಕ್ಕಳನ್ನು ಅಪ್ಪ ನಿನ್ನ ಹಸ್ತಕ್ಕೊಪ್ಪಿಸಿ ಪ್ರಾರ್ಥಿಸ್ತಾ ಇರ್ತಾನೆ. ಈ ದಿನದಲ್ಲೂ ಸ್ವಾಮಿ ಅನೇಕರು ಸ್ವಾಮಿ ಅಪ್ಪ ದಾಹದಿಂದ ಬಿಡುಗಡೆಗೋಸ್ಕರ ಒಂದು ಹೋರಾಟದಲ್ಲಿ ಕಟ್ಟಲ್ಪಟ್ಟ ಅವಸ್ಥೆಯಲ್ಲಿ ಇರುವಾಗ ದೇವರೇ, ದುಃಖದಲ್ಲಿರುವವನು ಒಬ್ಬೊಬ್ಬರನ್ನು ಬಲಪಡಿಸುವಂಥ ನೀನಾಗಿದ್ದ ಕರ್ತನೆ. ಅದಕ್ಕಾಗಿ ಈ ಮುಂಜಾನೆ ವೇಳೆ ಸ್ವಾಮಿ ಅಪ್ಪ, ನಿಮ್ಮಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಕರ್ತನೆ. ನಿನ್ನ ವಾಕ್ಯವಾಗಿದೆ ನಮ್ಮನ್ನು ಬಲಪಡಿಸುವಂಥದ್ದು, ನಿನ್ನ ವಾಕ್ಯವಾಗಿದೆ ನಮ್ಮನ್ನು ಸತ್ಯದ ಮಾರ್ಗದ ಕಡೆಗೆ ನಡೆಸುವಂಥದ್ದು. ಅಪ್ಪ, ಅನೇಕ ಶೋಧನೆಯ ಸಂದರ್ಭದಲ್ಲಿ, ಸೋತು ಹೋದಂಥ ಸಂದರ್ಭದಲ್ಲಿ, ದುಃಖದ ಸಂದರ್ಭದಲ್ಲಿ ತಂದೆಯಾಗಿ ತಾಯಿಯಾಗಿ ದೇವರಾಗಿ ಬಲಪಡಿಸಿದ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ಅಪ್ಪ ಹೇಳುತ್ತಿರೋ ಒಂದೊಂದು ವಾಕ್ಯಗಳು ಸ್ವಾಮಿ ದೇವರಾತ್ಮ ನೀನು ನನಗೆ ಸಹಾಯ ಮಾಡಿ ಒಂದೊಂದು ಹೃದಯಕ್ಕೆ ಅನುಗುಣವಾಗಿ ಅಪ್ಪ ನೀನು ಮಾತಾಡುವುದಕ್ಕಾಗಿ ಸ್ತೋತ್ರ. ಅಪ್ಪ, ಎಲ್ಲರ ಪರಿಸ್ಥಿತಿಗಳನ್ನು ತಿಳಿದಿರುವ ದೇವರಾಗಿದ್ದೆ ರಾಜ, ಒಂದೊಂದು ಹೃದಯಗಳನ್ನು ನೋಡುವ ದೇವರಾಗಿದ್ದೆ. ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಒಬ್ಬೊಬ್ಬರು ನೀನು ಬಲಪಡಿಸಿ ಪವಿತ್ರಾತ್ಮ ತುಂಬಿಸಿ ಸಂತೈಸು ಸ್ವಾಮಿ. ಅದಕ್ಕಾಗಿ ಈ ಸಣ್ಣ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಅದ್ಭುತ ಮಾಡೋದಕ್ಕಾಗಿ ಸ್ತೋತ್ರ. ಯೇಸುವಿನ ಮೊದಲ ನಾಮದಲ್ಲಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯ ದೇವರೇ, ಆಮೀನ್, ಆಮೀನ್, ಆಮೀನ್. ಪ್ರಿಯ ದೇವರ ಮಕ್ಕಳೇ, ಈಗಾಗಲೇ ಒಂದು ಸ್ಕ್ರೀನ್ ಮೇಲೆ ಬಂದಂಥ ಈ ವಾಕ್ಯ ನೀವೆಲ್ಲರೂ ನೋಡ್ತಾ ಇದ್ದೀರಾ. ಹೌದು, ವಾಕ್ಯವನ್ನು ಧ್ಯಾನಿಸೋಣ. ಇಬ್ಬರೇ ಬರೆದ ಪತ್ರಿಕೆ 2ನೇ ಅಧ್ಯಾಯ 18ನೇ ವಾಕ್ಯ. ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ತಾನೇ ದೇವರು ಯೇಸು ಕ್ರಿಸ್ತನೇ ತಂದೆಯ ದೇವರು ಪರಲೋಕದಿಂದ ಇಳಿಬಂದು ನಿನ್ನ ಒಬ್ಬೊಬ್ಬರಿಗೋಸ್ಕರ ಶೋಧನೆಯನ್ನು ಅನುಭವಿಸಿದ್ದಾನೆ. ಯಾವ ರೀತಿ? ಅದು ಮರಣಕ್ಕೆ. ಪ್ರಿಯ ದೇವರ ಮಗುವೆ, ಈ ಒಂದು ದಿನದಲ್ಲಿ ನೋಡುವುದರ ಮುಂದಿನ ದಿನ ಶುಕ್ರವಾರ ಬರ್ತದೆ, ಗುಡ್ ಫ್ರೈಡೇ ಆಗಿದೆ. ಆ ಒಂದು ಗುಡ್ ಫ್ರೈಡೇ ದಿನ ಯೇಸು ಸ್ವಾಮಿ ನನಗಾಗಿ ನಿನಗಾಗಿ ರಕ್ತವನ್ನು ಸುರಿಸಿ, ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಟ್ಟಂಥ ದಿನ. ಆ ಒಂದು ದಿನ ಯೇಸು ಸ್ವಾಮಿ ಸತ್ತಂಥ ದಿನವನ್ನು ಪ್ರತಿಯೊಬ್ಬ ಲೋಕದಲ್ಲಿ ಎಲ್ಲರೂ ಸಹ ಆಚರಿಸ್ತಾರೆ. ಆ ದಿನ ಏನಾಗಿದೆ? ಗುಡ್ ಫ್ರೈಡೇ. ಯೇಸು ಸ್ವಾಮಿ ಸತ್ತಿರುವಂಥ ದಿನವನ್ನು ನೆನೆಸಿ ಪ್ರತಿಯೊಬ್ಬರು ಆಚರಿಸ್ತಾ ಇದ್ದಾರೆ. ಆದರೆ ಪ್ರಿಯ ದೇವರ ಮಗುವೆ, ಈ ಮುಂಜಾನೆ ವೇಳೆ ನನಗಾಗಿ ನಿನಗಾಗಿ ಆತನು ಶೋಧಿಸಲ್ಪಟ್ಟು ಎಷ್ಟೋ ಬಾಧೆಯನ್ನು ಅನುಭವಿಸಿದ ದೇವರನ್ನು ಅದೊಂದು ದಿನ ಅಂತಲ್ಲ, ಜೀವನ ಪೂರ್ತಿ ಪ್ರತಿದಿನ ಆತನು ನಾವು ನೆನೆಸುವವರಾಗಿರಬೇಕು. ಯಾಕಾಗಿ ಅಂದರೆ ಈ ದಿನ ನಾವು ಬದುಕಿದ್ದೇವೆ ಅಂದರೆ ಆತನ ಕೃಪೆ ಆಗಿದೆ. ಪ್ರಿಯ ದೇವರ ಮಕ್ಕಳೇ, ಈ ದಿನ ನಾವು ಈ ಲೋಕದಲ್ಲಿ ಜೀವಿಸಿ ಆತನಿಗೆ ಸಾಕ್ಷಿಯಾಗಿ ಒಂದು ಗ್ರಾಮದಲ್ಲಿ, ಒಂದು ಊರಲ್ಲಿ, ಒಂದು ಕುಟುಂಬದಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಅಂದರೆ ಆತನ ಕೃಪೆ ಆಗಿದೆ. ಪ್ರಿಯ ದೇವರ ಮಕ್ಕಳೇ, ಅನೇಕ ಸಂದರ್ಭದಲ್ಲಿ ಈ ಲೋಕದಲ್ಲಿ ನಾವು ಒಂದು ಮರಣದ ಮಾರ್ಗದಲ್ಲಿ ನಾವು ಹೋಗುತ್ತಿದ್ದೋ, ಅನಾರೋಗ್ಯದ ಮಾರ್ಗದಲ್ಲಿ ನಾವು ಹೋಗುತ್ತಿದ್ದೋ, ಪಾಪದ ಮಾರ್ಗದಲ್ಲಿ ನಾವು ಹೋಗುತ್ತಿದ್ದೋ, ಸಾಯುವಂಥ ಪರಿಸ್ಥಿತಿಯಲ್ಲಿ ನಾವು ಹೋಗುತ್ತಿದ್ದೋ. ಅದರ ಮಧ್ಯದಲ್ಲಿ ನನ್ನ ತಂದೆಯ ದೇವರು ನನ್ನನ್ನು, ನಿನ್ನನ್ನು ಮಗನೇ ಎಂದು ಕರೆದು ನಡೆಸುವ ದೇವರಾಗಿದ್ದಾನೆ. ಈ ಲೋಕದಲ್ಲಿ ಯಾರೇ ಕೈ ಬಿಟ್ಟರು ನಾನಿನ್ನ ಕೈ ಬಿಡುವುದಿಲ್ಲ ಅಂತ ಹೇಳಿದ ದೇವರು, ನೀನು ತಾಯಿಯ ಗರ್ಭದಲ್ಲಿರುವಾಗಲೇ ಮಗನೇ ಎಂದು ಹೆಸರಿದು ಕರೆದಂಥ ದೇವರು ನಮ್ಮನ್ನು ಸತ್ಯದ ಮಾರ್ಗದ ಕಡೆ ನಡೆಸಿದ್ದಾರೆ. ಅದಕ್ಕಾಗಿ ಪ್ರತಿದಿನ ನಾವು ಗುಡ್ ಫ್ರೈಡೆ ದಿನ ಮಾತ್ರ ನೆನೆಸುವವರಾಗಿರಬಾರ್ದು. ಪ್ರತಿದಿನ ಆತನು ನಮ್ಮ ಜೀವಿತ ಮಾಡಿದ ಉಪಕಾರವನ್ನು ನೆನೆಸಿ ಆತನು ನಾವು ಸ್ತುತಿ ಸಲ್ಲಿಸುವರಾಗಿರಬೇಕು. ಅನೇಕ ಜನರು ಏನು ಮಾಡ್ತಾರೆ? ವಾರ ಪೂರ್ತಿ, ವರ್ಷ ಪೂರ್ತಿ ಇಷ್ಟ ಪ್ರಕಾರ ಜೀವನ ಮಾಡ್ತಾರೆ, ಇಷ್ಟ ಪ್ರಕಾರ ನಡೀತಾರೆ. ಆದರೆ ಗುಡ್ ಫ್ರೈಡೆ ದಿನ ಬಂದು ಏಸಪ್ಪ ಸ್ತೋತ್ರ ಅಂತ ಕಣ್ಣೀರಾಕಿ ಆ ಒಂದು ಸಭೆಗೆ ಬಂದು ಆರಾಧಿಸಿ ಪ್ರಾರ್ಥನೆ ಮಾಡಿ ಲೋಕದ ಜನಗಳನ್ನು ಮೆಚ್ಚಿಸುವುದಕ್ಕೆ ಹೋಗಿಸ್ತಾರೆ. ಆದರೆ ಪ್ರಿಯ ದೇವ್ರ ಮಕ್ಕಳು, ಈ ದಿನ ನೀನು ಈ ಲೋಕದಲ್ಲಿ ಯಾರನ್ನು ಮೆಚ್ಚಿಸೋದು ಬೇಕಿಲ್ಲ, ಯಾರನ್ನು ನಾವು ಸಿಂಪತಿ ಗಳಿಸೋದು ಬೇಕಿಲ್ಲ. ಯಾಕಂದರೆ ಈ ನಿನ್ನನ್ನು ರಕ್ಷಿಸಿದ ದೇವರನ್ನ ಪ್ರತಿದಿನ, ಪ್ರತಿ ಸೆಕೆಂಡ್, ಪ್ರತಿ ನಿಮಿಷವೂ ಸಹ ನಾವು ನೆನೆಸುವರಾಗಿರಬೇಕು. ಗುಡ್ ಫ್ರೈಡೆ ದಿನ ಮಾತ್ರ ನೆನೆಸೋದಲ್ಲ, ಪ್ರತಿದಿನವೂ ಸಹ ದೇವರೇ ಈ ದಿನ ನಾವು ಜೀವಿಸಿದ್ದೇವೆ ಅಂದರೆ ಆತನ ಕೃಪೆ ಆಗಿದೆ. ಈ ದಿನ ದೇವರೇ ಕುಟುಂಬ ನನಗೆ ನೀನು ಕೊಟ್ಟಿದ್ಯಾ, ನಿನ್ನ ಕೃಪೆ ಆಗಿದೆ. ಎಷ್ಟೋ ಕುಟುಂಬಗಳು ಒಡೆದೋಗಿದೆ, ಎಷ್ಟೋ ಜನಗಳಿಗೆ ಮಕ್ಕಳಿಲ್ಲ. ದೇವರು ನನಗೆ ಮಕ್ಕಳು ಕೊಟ್ಟಿದೆ, ಪುತ್ರ ಸಂತಾನವು ಯೆಹೋವನಿಂದ ಬಂದಂಥ ಸ್ವಾಸ್ಥ್ಯ. ನಮಗೆ ಇದನ್ನು ಒಂದು ಮಗು ಕೊಟ್ಟಿದ್ದಾರೆ, ದೇವರು ಸ್ತೋತ್ರ ಮಾಡಿ. ಲೋಕದಲ್ಲಿ ಅನೇಕ ಜನಗಳಿಗೆ ಮಕ್ಕಳಿಲ್ಲ, ಇದು ನಿಮ್ಗೆ ಒಂದು ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರಲ್ಲ, ದೇವರು ಸ್ತೋತ್ರ ಮಾಡಿ. ಅನೇಕರು ಹಾಸ್ಪಿಟ್ಲು ಮನೆ ಓಡಾಡ್ತಾ ಇದ್ದಾರೆ, ಅನೇಕರು ಆಪ್ರೇಷನ್ ರೂಮಲ್ಲಿ ಓಡಾಡ್ತಿದ್ದಾರೆ. ಯಾವುದಲ್ವ ನಿಮ್ಗೆ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ, ದೇವ್ರಿಗೆ ಸ್ತೋತ್ರ ಮಾಡಿ. ಈ ದಿನ ಈ ಲೋಕದಲ್ಲಿ ಸಮಯಕ್ಕೆ ನಿಮ್ಗೆ ಆಹಾರ ಸಿಗ್ತಾ ಇದೆಯಲ್ಲೋ, ಅನೇಕ ಜನಗಳಿಗೆ ಆಹಾರ ಇಲ್ಲ. ಪ್ರಿಯ ದೇವರ ಮಕ್ಕಳೇ, ಅನೇಕ ಕುಟುಂಬಗಳಿಗೆ ಸಮಾಧಾನ ಇಲ್ಲ.
ಪ್ರಿಯ ದೇವರ ಮಕ್ಕಳೇ. ಈ ದಿನ ನಿನ್ನ ನನ್ನ ಕುಟುಂಬದಲ್ಲಿ ದೇವರು ಸಮಾಧಾನ ಕೊಟ್ಟಿದ್ದಾರಲ್ಲ. ಮತ್ತಾಯ 11:28 ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವ್ರೆ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಸಮಾಧಾನ ಅನುಗ್ರಹಿಸಿನಿ ಅಂತ ಹೇಳಿದ ಪ್ರಕಾರ, ಆತನು ಹೇಳಿದ ವಾಗ್ದಾನದ ಪ್ರಕಾರ ನನಗೆ ನಿನಗೆ ಸಮಾಧಾನ ಕೊಟ್ಟಿದ್ದಾರಲ್ವ. ಅದಕ್ಕಾಗಿ ಯೆಶಾಯ 55:11 ದೇವರ ಬಾಯಿನಿಂದ ಬಂದಂಥ ಮಾತು ಆತನ ಇಷ್ಟಾರ್ಥ ಯಾವುದೇ ಕಾರಣಕ್ಕೆ ನೆರವೇರಿಸಿದ ಯಾವುದೇ ಕಾರಣಕ್ಕೆ ಹಿಂದಿರುಗಿ ಹೋಗೋದಿಲ್ಲ. ಆ ವಾಗ್ದಾನ ಪ್ರಕಾರ ನನ್ನನ್ನೇ ನಡೆಸಿದ್ದಾರಲ್ವ. ಅದಕ್ಕಾಗಿ ಈ ದಿನ ನಾವು ಯಾವುದೇ ಪರಿಸ್ಥಿತಿ ಇರ್ಬೋದು, ಒಂದು ಶೋಧನೆ ಇರ್ಬೋದು, ಈ ವಾಕ್ಯ ಏನಂತ ಬರೆಯಲ್ಪಟ್ಟಿದೆ, ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿದ್ದರಿಂದ ಈ ದಿನ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಎಸ್, ಆಮೇನ್. ನನಗಾಗಿ ನಿನಗಾಗಿ ಆತನು ರಕ್ತವನ್ನು ಸುರಿಸಿದನಲ್ವ, ನನಗಾಗಿ ನಿನಗಾಗಿ ಪ್ರಾಣ ಕೊಟ್ಟಿದ್ದನಲ್ವ, ನಿನ್ನನ್ನು ಪಾಪದ ಮಾರ್ಗದಲ್ಲಿ ಬಿಡಿಸಿ ಸತ್ಯದ ಮಾರ್ಗದ ಕಡೆ ನಡೆಸಿದನಲ್ವ. ಇಷ್ಟೆಲ್ಲ ಕಾರ್ಯ ಮಾಡಿದಾತನು ಈ ದಿನ ನೀನು ಶೋಧನೆಯಲ್ಲಿರುವಾಗ, ಈ ದಿನ ನೀನು ಕಷ್ಟದಲ್ಲಿರುವಾಗ, ಈ ದಿನ ಕಣ್ಣೀರಲ್ಲಿ ನೀನಿರುವಾಗ, ಈ ದಿನ ಒಂದು ಹೋರಾಟದಲ್ಲಿರುವಾಗ, ಈ ದಿನ ದುಃಖದಲ್ಲಿರುವಾಗ ಸಹಾಯ ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಆಮೇನ್. ಪ್ರಿಯ ದೇವರ ಮಗುವೆ, ಈ ಲೋಕದ ಅನ್ಕೊಂಬ ನನಗೆ ಯಾರೂ ಇಲ್ಲ ಅಂತ ನೀನು ಶೋಧಿಸಲ್ಪಡುವಾಗ ಸಹಾಯ ಮಾಡೋಕ್ಕೆ ಶಕ್ತನಾದ ದೇವರು ನಿನ್ನ ಸಂಗ್ರಹ ಸದಾಕಾಲ ಇರುವನು. ಆಮೇನ್. ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ಈ ಒಂದು ವಾಕ್ಯ ನೀನು ನಂಬುವುದಾದರೆ ನಿನ್ನ ಜೀವಿತದಲ್ಲಿ ಬಲವಾದ ಕಾರ್ಯ ನಡೆಸುತ್ತೆ. ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಪ್ರತಿದಿನ ವಾಕ್ಯ ನೋಡ್ತಾ ಇದ್ದೀರಾ? ಈ ಒಂದು ವಾಕ್ಯ ನೋಡಿ ನಿಮ್ಮ ಜೀವಿತದಲ್ಲಿ ಯಾವುದಾದ್ರೂ ಪ್ರಾರ್ಥನೆ ಮನವಿ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ನಾವು ಪ್ರತಿ ನಿಮಿಷ ನಿಮ್ಮ ಒಂದು ಕಮೆಂಟ್ ನೋಡಿ ನಾವು ಪ್ರಾರ್ಥಿಸ್ತೀವಿ. ಹೌದು, ಈ ಒಂದು ವಾಕ್ಯ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.